ಮುಟ್ಟಾಳ್ರಿ ಇವರು. ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ. ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದೆ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ 2 ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು. ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನತ್ರ ನಾನು ಕೇಳ್ತೀನೀಗ. ಹೇಳಿ ಡಕ್ ಹದ್ದತ್ರ ಹೇಳ್ತು. ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ? ಹಾ, ಯಾಕಿಲ್ಲ, ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ, ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು 10 ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ.